ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಅಪ್ಪಯ್ಯನೊಟ್ಟಿಗೆ ಸೂರತ್ಕಲ್ಲಿಗೆ ಹೋಗ್ತಾ ಇದ್ದೇನೆ. ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಬ್ಯಾಂಕಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಏನೆಲ್ಲ ಕಾರ್ಬಾರ್ ಮಾಡಿ ಬರ್ತೇನೆ ಅಂತ ನಿಮಗೂ ತೋರಿಸ್ತೇನೆ, ನೋಡ್ಕೊಂಡು ಬನ್ನಿ. ಹಾಗೆ ಹೈವೇ ದಾಟ್ತಾ ಇದ್ದೇವೆ ಒಂದು ಕಡೆಯಿಂದ ಮತ್ತೊಂದು ಕಡೆ. ಎಂಥ ಟ್ರಾಫಿಕ್ ನೋಡಿ ಅಲ್ವಾ, ಹೆದರಿಕೆ ಆಗುತ್ತೆ ಲಾರಿಗಳೆಲ್ಲ ಬರುವಾಗ ಉಂಟಲ್ವಾ. ಅಪ್ಪ ಅಂತೂ ಇಲ್ಲಿ ಕ್ರಾಸ್ ಮಾಡಿ ಕ್ಯಾಂಪಸ್ ಒಳಗೆ ಬಂದಾಯಿತು. NITK ಕ್ಯಾಂಪಸ್ ಇದು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಗಾರ್ಡನ್ನು ಅದು ಇದು ಎಲ್ಲನೂ ಕೂಡ ನೋಡಿ. ಹಾಗೆ ನೋಡಿ, ಹಳದಿ ಹಳದಿ ಹೂಗಳೆಲ್ಲ ಬಂದಿವೆ, ರೋಡ್ ಸೈಡೆಲ್ಲ ಬೀಳ್ತಾ ಇದೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ಟೂಡೆಂಟ್ಸ್ ಎಲ್ಲ ಓಡಾಡ್ತಾ ಇರ್ತಾರೆ ಆ ಪಾಟ್ಗಳಲ್ಲಿ, ಅಲ್ಲಿ ಇಲ್ಲಿ ಎಷ್ಟು ಚೆನ್ನಾಗಿಟ್ಟಿದ್ದಾರಲ್ವ. ಬಿಲ್ಡಿಂಗ್ಗಳು ಕೂಡ ತುಂಬ ಚೆನ್ನಾಗಿದೆ, ಎಲ್ಲ ವೆಲ್ ಮೇಂಟೈನ್ಡ್. ಖುಷಿಯಾಗುತ್ತೆ. ಹಾಗೆ ಬ್ಯಾಂಕ್ ಬಂದೇ ಬಿಡ್ತು. ಈ ಸ್ಟೂಡೆಂಟ್ಸ್ ಎಲ್ಲ ನೋಡುವಾಗ ಉಂಟಲ್ವ, ನನಗೆ ಕಾಲೇಜ್ ಡೇಸ್ ನೆನಪಾಗತ್ತೆ ಆಯಿತಾ. ತುಂಬ ಚೆನ್ನಾಗಲ್ವ ಸ್ಟೂಡೆಂಟ್ ಲೈಫು. ಫ್ರೀಯಾಗಿ ಯಾವುದೇ ಜವಾಬ್ದಾರಿ ಇರಲ್ಲ ಅಲ್ವಾ. ಅಂತೂ ಬಂದು ತಲುಪಿದ್ವಿ ಬ್ಯಾಂಕಿಗೆ. ಹಾಗೆ ಸ್ವಲ್ಪ ಅಪ್ಪ ಹೋಗಿದ್ದಾರೆ ಅಲ್ಲಿ ಬ್ಯಾಂಕ್ ಒಳಗೆ, ಅವರದ್ದು ಸ್ವಲ್ಪ ಕೆಲಸ ಇತ್ತು. ಹಾಗೆ ನಾನು ಹೊರಗಡೆನೇ ಇದ್ದೆ, ಗಿಡ ಮರಗಳನ್ನೆಲ್ಲ ನೋಡ್ತಾ, ಸ್ಟೂಡೆಂಟ್ಸ್ ಎಲ್ಲ ನೋಡ್ತಾ. ಖುಷಿಯಾಗುತ್ತೆ. ಆ ಕಡೆ ಐಸ್ ಕ್ರೀಮ್ ಪಾರ್ಲರ್ ಎಲ್ಲ ಇದೆ, ಬೇಕ್ರಿ ಎಲ್ಲ ಇದೆ. ಎಲ್ಲ ಬಂದು ತಿಂದ್ಕೊಂಡು ಓಡಾಡಿಕೊಂಡು ಫ್ರೀ ಟೈಮಲ್ಲಿ ಸ್ವಲ್ಪ ಬರ್ತಾರಲ್ವ ಕ್ಲಾಸ್ಗಳೆಲ್ಲ ಮಿಡ್ಲ್ ಗ್ಯಾಪ್ ಇರುವಾಗ. ಹಾಗೆ ಇಲ್ಲಿ ಬಂದು ಕೂತ್ರೆ ಹೋಗೋದೇ ಬೇಡ ಅಂತ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಈ ಗಿಡ ಮರ. ನೋಡಿ, ಇಲ್ಲೊಂದು ನಾಯಿ ನೋಡಿ ಹೇಗೆ ಚಂದದಲ್ಲಿ ನಿದ್ದೆ ಮಾಡಿದೆ ಅಂತ. ಇಷ್ಟೆಲ್ಲ ಸ್ಟೂಡೆಂಟ್ಸು ಓಡಾಡ್ತಿದ್ದಾರೆ, ಮಾತಾಡ್ತಿದ್ದಾರೆ. ಅದರ ಲೋಕವೇ ಬೇರೆ ಆಯಿತಾ. ಹೀಗೆ ನಿದ್ದೆ ಮಾಡಬೇಕು ನಾವು. ನೋಡಿ, ಏನಾದರೂ ಇದಕ್ಕೆ ಈ ಲೋಕದ ಒಂದು ಅರಿವುಂಟಾ ಹೇಳಿ. ಅದರ ಲೋಕವೇ, ಪ್ರಪಂಚವೇ ಬೇರೆ. ಈಗ ಚಂದ ನಿದ್ದೆ ಮಾಡಿದೆ. ನನಗೂ ಹಾಗೆಯೇ ನಿದ್ದೆ ಮಾಡಬೇಕಂತ ಆಸೆ ಆಗುತ್ತೆ. ಇಲ್ಲಿ ಮಲಗಿ ಅಲ್ಲ, ಚಂದದಲ್ಲಿ ಮಲಗಿ. ಅಂದರೆ ನೋಡಿ, ನಮಗೆ ತುಂಬ ಜವಾಬ್ದಾರಿ ಇರುತ್ತೆ, ಟೆನ್ಷನ್ಗಳಿರುತ್ತೆ. ಹಾಗೆ ಸರಿಗಟ್ಟು ಎಷ್ಟೋ ಸಲ ನಿದ್ದೆ ಬರಲ್ಲ. ಅದು ಇದು ವಿಚಾರಗಳು, ಯೋಚನೆಗಳು ಅಲ್ವಾ. ಜೀವನ ಅಂದಮೇಲೆ ಮನುಷ್ಯರಿಗೆ ಹಾಗೆ ಅಲ್ವ, ಎಲ್ರಿಗೂ ಕೂಡ. ಇವುಗಳಿಗೆ ಎಂಥ ಟೆನ್ಷನ್ ಉಂಟು. ಊಟ ಮಾಡೋದು, ತಿಂಡಿ ಮಾಡೋದು, ಹೀಗೆ ಮಕ್ಕೊಂಡು ನಿದ್ದೆ ಮಾಡೋದು. ಅದು ನೋಡಿ, ಅದು ಮತ್ತೂ ಜಾಣ, ಕಾರನ್ನು ಅಡಿಗೆ ಹೋಗಿ ಮಲಗಿಬಿಟ್ಟಿದೆ ತಂಪಾಗಿ. ಅಲ್ಲಿ ಯಾರದ್ದು ಡಿಸ್ಟರ್ಬೆನ್ಸೇ ಇಲ್ಲ. ಇಲ್ಲಾದರೆ ಅಂಗಡಿ ಮುಂದೆ ಇದು ಮಲಗಿದ್ದು ಈ ನಾಯಿ, ಅದು ಅಲ್ಲಿ ಹೋಗಿ ಮಲಗಿದೆ. ಮತ್ತು ಆ ಬಿಲ್ಡಿಂಗ್ ನೋಡಿ ಅಂತೆ ಹೇಗಿದೆ ಅಲ್ವಾ. ಆ ಮರ ನೋಡಿ ಅಂತೆ ಥರ ಡಿಫ್ರೆಂಟ್ ಅಲ್ವಾ. ಎಂತೆಂಥ ಥರ ಮರಗಳು, ಗಿಡಗಳು. ಅದು ಬಾಯ್ಸ್ ಹಾಸ್ಟೆಲ್. ಹಾಗೆ ಇಲ್ಲಿ ತುಂಬ ಹುಡುಗರೇ ಜಾಸ್ತಿ ಓಡಾಡ್ತಿದ್ರು. ಕೇಳಿದೆ ನಾನು, ಇಲ್ಲಿ ಯಾಕೆ ಹುಡುಗಿಯರಷ್ಟು ಕಾಣ್ತಿಲ್ಲ. ಅದು ನೋಡುವಾಗ ಅದೆಲ್ಲ ಬಾಯ್ಸ್ ಹಾಸ್ಟೆಲ್ ಹತ್ತಿರ ಇದೆ. ಕಾಲೇಜೆಲ್ಲ ಮುಗಿದ ಮೇಲೆ, ಅಂದರೆ ಕ್ಲಾಸೆಲ್ಲ ಮುಗಿದ ಮೇಲೆ ಅವರೆಲ್ಲ ಅಲ್ಲಿ ಹೋಗ್ತಾರಲ್ವ. ಹಾಗೆ ಈ ಕಡೆ ಇಷ್ಟು ದೊಡ್ಡದ ಮರದ ಹಿಂದೆ ಒಂದು ಬಿಲ್ಡಿಂಗ್ ಕಾಣ್ತಿದೆ ಅಲ್ಲ, ಅದೆಲ್ಲ ಕ್ಲಾಸ್ಗಳಂತೆ. ಹಾಗೆ ಅಲ್ಲೊಬ್ಬರು ಇಲ್ಲೊಬ್ಬರು ಹುಡುಗಿಯರು ಮಾತ್ರ ತುಂಬ ಕಮ್ಮಿ ಕಂಡರು, ಬಾಕಿ ಎಲ್ಲ ಹುಡುಗರೇ ಓಡಾಡ್ತಾ ಇದ್ದರು. ಹಾಗೆ ನಮ್ಮ ಕೆಲಸ ಮುಗೀತು ಅಂತ ಅಪ್ಪ ಬ್ಯಾಂಕಿಂದ ಹೊರಗೆ ಬಂದರು. ನಾವು ಹೀಗೆ ಹೋಗ್ತಾ ಇದ್ದೇವೆ ಈಗ ರೋಡಲ್ಲಿ. ಇದು ನೋಡಿ ಒಂಥರ ಬಿಲ್ಡಿಂಗ್ ಚೆನ್ನಾಗಿದೆ ಅಲ್ವ. ತುಂಬ ಬೇರೆ ಬೇರೆ ಹೊಸ ಹೊಸ ಬಿಲ್ಡಿಂಗ್ಗಳೆಲ್ಲ ಬಂದಿದೆ. ಹಾಗೆ ಸೈಕಲ್ಗಳು, ಸ್ಟೂಡೆಂಟ್ಸ್ ಎಲ್ಲ ತರ್ತಾರಲ್ವ. ಇಲ್ಲಿ ನೋಡಿ ಸೋಲಾರ್ ಚಾರ್ಜಿಂಗ್ ವ್ಯವಸ್ಥೆ ಇದೆ, ಇಲ್ಲೆಲ್ಲ ಚಾರ್ಜ್ ಮಾಡ್ಕೋಬೋದು. ಹಾಗೆ ಎಲ್ಲ ನೋಡ್ತಾ ನೋಡ್ತಾ ನಾವು ಅಪ್ಪ ಮಗಳು ಹೋಗ್ತಾ ಇದ್ದೇವೆ. ಅಪ್ಪಯ್ಯ ನೋಡಿ, ಅವರಿಗೆ ಬಿಸಿಲು ಜಾಸ್ತಿ ಇತ್ತು, ಕೊಡೆ
ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಸುದ್ದಿ ಹೇಳ್ತಾ ಮಾತಾಡ್ತಾ. ಅಲ್ಲಿ ಪೋಸ್ಟ್ ಆಫೀಸ್ ಇದೆ ಅಂತ ತೋರಿಸ್ತಾ ಇದ್ರು. ಪೋಸ್ಟ್ ಆಫೀಸ್ ಕೂಡ ಚೆನ್ನಾಗಿದೆ. ನಾನು ಇಲ್ಲಿ ಹೋಗಿಲ್ಲ, ಸುರತ್ಕಲ್ಲಿಗೆ ಹೋಗೋದು ಪೋಸ್ಟ್ ಆಫೀಸಿಗೆ. ಇಲ್ಲಿ ಹೋಗಿಲ್ಲ, ನೋಡಿಲ್ಲ. ಒಮ್ಮೆ ಹೋಗಬೇಕು. ಹೋದರೆ ನಿಮಗೆ ಕೂಡ ತೋರಿಸ್ತೇನೆ ಹೇಗಿದೆ ಪೋಸ್ಟ್ ಆಫೀಸ್ ಅಂತ. ಅಲೋ ಮಾಡಿದರೆ ಮಾತ್ರ. ಹಾಗೆ ಒಟ್ಟಾರೆ ಕ್ಯಾಂಪಸ್ ತುಂಬ ಚೆನ್ನಾಗಿದೆ. ಈಗ ನಾವು ಹೊರಗೆ ಹೋಗ್ತಾ ಇದ್ದೇವೆ. ಹಾಗೆ ಪರಿಚಯದವರೆಲ್ಲ ಕಾಣ್ತಾರಲ್ವ, ಯಾವಾಗಲೂ ಹೋಗಿ ಬರೋ ಜಾಗ ಅಲ್ವ, ಹಾಗೆ ಸ್ವಲ್ಪ ಮಾತಾಡಿಸ್ತಾರೆ ನಗಾಡಿಕೊಂಡು ಹೊರಡೋದು. ಈಗ ನೆಕ್ಸ್ಟ್ ಹೊರಗಡೆ ತೋರಿಸ್ತೇನೆ ನೋಡಿ. ಇಲ್ಲೊಂದು ಸುರಂಗ ಮಾರ್ಗ ಇದೆ ನೋಡಿ, ಎದುರಿಗೆ ಇದೇ ಆ ಸುರಂಗ ಮಾರ್ಗ. ಅಲ್ಲ, ಆ್ಯಕ್ಚುಲಿ ಅದು ಫ್ಲೈಓವರ್ ಬಂದಿದೆ ಅಲ್ವಾ, ಹಾಗೆ ಅಲ್ಲಿ ಕೆಳಗೆ ನಮಗೆ ಆಚೆ ಈಚೆ ಕ್ರಾಸಿಂಗ್ ಮಾಡಲಿಕ್ಕೆ. ಅಂತೂ ನಾನು ಸೂರತ್ಕಲ್ಲಿಗೆ ಬಂದು ಈಗ ಮೆಡಿಕಲ್ ಶಾಪಿಗೆ ಹೋಗ್ತಾ ಇದ್ದೇನೆ. ಮೆಡಿಕಲ್ ಶಾಪಿಗೆ ಹೋಗಿ ಮೆಡಿಸಿನ್ಸ್ ತೊಗೊಂಡು ನೆಕ್ಸ್ಟು ಸ್ವಲ್ಪ ವೆಜಿಟೇಬಲ್ ಎಲ್ಲ ತೊಗೊಂಡು ಮನೆಗೆ ಹೋಗಬೇಕು. ಎಷ್ಟೆಲ್ಲ ಕೆಲಸ ಇಟ್ಕೊಂಡು ಬಂದಿದ್ದೇನೆ ನೋಡಿದ್ರಾ. ಹಾಗೆ ಅಮ್ಮನಿಗೆ BP ಟ್ಯಾಬ್ಲೆಟ್ ತೊಗೋಬೇಕಿತ್ತು. ವಿಜಯ ಮೆಡಿಕಲ್ಸಿಗೆ ಬಂದಿದ್ದೆ. ಅಂತೂ ಹೋಗ್ತಾ ಇದ್ದೇನೆ. ಸ್ವಲ್ಪ ಮೋರಿಗೊಂದು ವಿಸಿಟ್ ಕೊಡೋಣ, ಮೋರ್ ಸೂಪರ್ ಮಾರ್ಕೆಟಿಗೆ. ಅಲ್ಲೊಂದು ಸ್ವಲ್ಪ ಏನಿದೆ ಅಂತ ನೋಡಿಕೊಂಡು, ತುಂಬ ಐಟಮ್ಸ್ಗಳಿದ್ದಾವೆ. ಆಯ್ತೀಗ ಎಲ್ಲ ಕೆಲಸ ಮುಗೀತು ನೋಡಿ. ಎಲ್ಲೆಲ್ಲಿ ಹೋಗಿ ಬಂದೆ, ಏನೇನು ಕಾರ್ಬಾರ್ ಮಾಡಿದೆ ನೋಡ್ತಾ ಇದ್ದೀರಲ್ವ. ಈಗ ಆಟೋ ಹತ್ಕೊಂಡು ಮನೆಗೆ ಹೋಗ್ತಾ ಇದ್ದೇನೆ. ವೀರಭದ್ರ ದೇವಸ್ಥಾನ, ಮಾರಿಯಮ್ಮ ದೇವಸ್ಥಾನ ಎಲ್ಲ ಸಿಕ್ತು ಮಾರ್ಗದಲ್ಲಿ. ಈಗ ಹೋಗೋದು ಮನೆಗೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗೀತು. ಇನ್ನೊಂದು ವ್ಲಾಗೊಂದಿಗೆ ತಿರ್ಗಾ ಸಿಗ್ತೇನೆ. ಅಲ್ಲಿವರೆಗೆ ಖುಷಿಯಾಗಿದ್ಬಿಡಿ ಎಲ್ಲರೂ ಕೂಡ, ಬೇರೆಯವ್ರಿಗೂ ಕೂಡ ಖುಷಿಯಾಗಿರೋಕ್ಕೆ ಬಿಟ್ಬಿಡಿ ಅಂತ ಹೇಳ್ತಾ ನೆಕ್ಸ್ಟ್ ಸಿಗೋಣ. ಟೇಕ್ ಕೇರ್, ಬಾಯ್.